ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಮಹಾಭಾರತದ ಪಂಚಪಾಂಡವರಲ್ಲಿ ಒಬ್ಬರಾಗಿರುವಂತಹ ಸಹದೇವನಿಗೆ ಮುಂದೆ ಏನು ನಡೆಯುತ್ತೆ ಅನ್ನೋದನ್ನ ಮುಂದಾಲೋಚನೆ ಮಾಡುವಂತಹ ಒಂದು ತಾಕತ್ತಿತ್ತು, ವಿಶೇಷ ಶಕ್ತಿ ಇತ್ತು, ಇಂಟ್ಯೂಷನ್ ಪವರ್ ಇತ್ತು. ಆದ್ರೂ ಸಹ ದ್ಯೂತ ಸಭೆಯಲ್ಲಿ ಏನ್ ನಡೆಯುತ್ತೆ, ಏನೆಲ್ಲ ಅಧರ್ಮಗಳು ನಡೆಯುತ್ತವೆ, ಅಲ್ಲಿ ದ್ರೌಪದಿ ವಸ್ತ್ರಾಪರಣವನ್ನೂ ಸೇರಿದ ಹಾಗೆ ಅವತ್ತು ಏನ್ ನಡಿಬಹುದು ಅನ್ನೋದು ಮೊದ್ಲೇ ಗೊತ್ತಿದ್ರು, ಸೆನ್ಸ್ ಆಗಿದ್ರು ಸಹ ಸಹದೇವ ಯಾಕೆ ಇದ್ಯಾವುದನ್ನು ಸಹ ತಡಿಲಿಲ್ಲ. ದ್ರೌಪದಿಯ ಗಂಡ ಆಗಿ, ಒಬ್ಬ ಧರ್ಮಿಷ್ಠನಾಗಿ, ಅಣ್ಣನಿಗೆ ಬದ್ಧವಾಗಿರುವಂತಹ ಶ್ರೇಷ್ಠ ತಮ್ಮ ಆಗಿ, ಇದೆಲ್ಲ ಗೊತ್ತಿದ್ದು, ಮುಂದೆ ಗೊತ್ತಿದ್ರು ಕೂಡ ಸಹದೇವ ಇದನ್ನ ತಡೆಯೋ ಪ್ರಯತ್ನ ಆಗ್ಲಿ, ತಡೆಯುವಂತಹ ತಾಕಂತನಾಗ್ಲಿ ಯಾಕೆ ತೋರ್ಪಡಿಸ್ಲಿಲ್ಲ? ಇವತ್ತಿನ ಸನಾತನ ಕಥನದಲ್ಲಿ ಈ ಕರ್ಮ ಹಾಗೂ ಡೆಸ್ಟಿನಿ ಕಾನ್ಸೆಪ್ಟ್ ಅನ್ನ ನಾನು ಜೀವನದ ಈ ಒಂದು ಹಂತದಲ್ಲಿ ಏನೆಲ್ಲ ಅರ್ಥ ಮಾಡ್ಕೊಳಕ್ ಸಾಧ್ಯ ಇದೆಯೋ, ಯಾವ್ಯಾವ ಆಂಗಲ್ ಅಲ್ಲಿ ಆಲೋಚನೆ ಮಾಡಕ್ ಸಾಧ್ಯ ಇದೆಯೋ ಅದೆಲ್ಲದನ್ನ ಈ ಒಂದು ಪ್ರಶ್ನೆಯ ಮೂಲಕ ಉತ್ತರಿಸುವಂತಹ ಒಂದು ಹಂಬಲ್ ಎಫರ್ಟ್ ಅನ್ನ ಹಾಕ್ತಾ ಹೋಗ್ತೀನಿ. ಈಗಾಗಲೇ ಒಂದು ಎಪಿಸೋಡ್ ಅನ್ನ ಮಾಡಿದ್ದೀನಿ ಕರ್ಮ ಮತ್ತೆ ಹಣೆ ಬರಹಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ಡೈರೆಕ್ಟ್ ಟಾಪಿಕ್ ಆದ್ರೆ ಇನ್ನೊಂದು ಕಥೆಯ ಮೂಲಕ ಹೇಳುವ ಪ್ರಯತ್ನ ಮಾಡಿದ್ದೀನಿ. ಅದೆರಡನ್ನ ಸಹ ನಿಮ್ಗೆ ಇಲ್ಲಿ ಲಿಂಕ್ ಏನ್ ಕಾಣಿಸ್ತಾ ಇದೆ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಈ ಎಪಿಸೋಡ್ ಆದ್ಮೇಲೆ ನೋಡಬಹುದು. ಈ ಪ್ರಶ್ನೆ ಇದೆ ಅಲ್ಲ, ನನಗೆ ಯಾವಾಗ ಸಹದೇವ ಮತ್ತೆ ನಕುಲ ಇವರಿಬ್ರು ಹೇಗೆ ಹುಟ್ಟಿದ್ರು ಅಂತಂದ್ರೆ, ಮಂತ್ರ ಪ್ರಸಾದ, ಈ ಪಂಚಪಾಂಡವರು ಕೂಡ ಬೇರೆ ಬೇರೆ ದೇವತೆಗಳ ಮಂತ್ರ ಪ್ರಸಾದದಿಂದ ಕುಂತಿಗೆ ಜನಿಸಿದವರು, ಹೌದಾ? ನಕುಲ ಸಹದೇವ ಯಾರ ಮಂತ್ರ ಪ್ರಸಾದ ಅಂತಂದ್ರೆ ಅಶ್ವಿನಿ ದೇವತೆಗಳು. ಇವತ್ತಿಗೂ ನಾವು ಹೆಂಗಂದ್ರೆ ಹಂಗೆ ಉಡಾಫೆಗೂ ಮಾತಾಡಬಾರ್ದು, ಕೆಟ್ಟದಾಗಿ ಮಾತಾಡಬಾರ್ದು ಅನ್ನೋದನ್ನ ಹಿರಿಯರು ಹೇಳೋದನ್ನ ಕೇಳಿಸ್ಕೊಂಡಿರ್ತೀವಿ. ಅಂದ್ರೆ ಈ ಅಶ್ವಿನಿ ದೇವತೆಗಳು ಆಗಾಗ ತಾಸ್ತು ಅಂತ ಹೇಳ್ತಾ ಇರ್ತವಂತೆ. ಆ ಟೈಮಲ್ಲಿ ನಾವು ಒಳ್ಳೆ ಮಾತಾಡ್ತಾ ಇದ್ವಿ ಅಂತಂದ್ರೆ ಅದು ಮ್ಯಾನಿಫೆಸ್ಟ್ ಆಗತ್ತೆ, ಅದೇ ಕೆಟ್ಟದ್ದನ್ನ ಮಾತಾಡ್ಕೊಂಡಿದ್ವಿ ಅಂತಂದ್ರೆ ಅದು ಕೂಡ ಮ್ಯಾನಿಫೆಸ್ಟ್ ಆಗತ್ತೆ. ಹಾಗಾಗಿ ಒಳ್ಳೇದನ್ನೇ ಮಾತಾಡ್ಬೇಕು, ಸೆಲ್ಫ್ ಟಾಕ್ ಅನ್ನೋದು ಯಾವತ್ತೂ ಒಳ್ಳೇದಾಗಿ ಇರಬೇಕು ಅನ್ನೋದನ್ನ ಹೇಳ್ತೀವಿ ನಾವು, ಹೌದಾ? ಇಂಥ ಅಶ್ವಿನಿ ಕುಮಾರರ ಮಂತ್ರ ಪ್ರಸಾದವಾಗಿರುವಂತಹ ನಕುಲ ಮತ್ತು ಸಹದೇವನಿಗೆ ಒಂದಷ್ಟು ವಿಶೇಷ ಸೂಪರ್ ನ್ಯಾಚುರಲ್ ಪವರ್ ಅಂತ ಹೇಳಿ. ವೈ ಇಟ್ ಈಸ್ ಕಾಲ್ಡ್ ಸೂಪರ್ ನ್ಯಾಚುರಲ್? ಬಿಕಾಸ್ ಎಲ್ಲ ಮನುಷ್ಯರಿಗೂ ಅದು ಜಾಗೃತ ಆಗಿಲ್ಲ, ಅದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಅವರಿಗೆ ಮೆಡಿಸಿನ್ ಇಂದ ಹಿಡಿದು ಎಸ್ಪೆಷಲಿ ಸಹದೇವನಿಗೆ ಭವಿಷ್ಯದಲ್ಲಿ ಏನು ಘಟಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಅನುಭವ ಅನ್ನೋದು, ಮುಂದಾಲೋಚನೆ ಅನ್ನೋದು, ಅದನ್ನ ತಿಳಿಯುವಂತಹ ಇಂಟ್ಯೂಷನ್ ಪವರ್ ಅಂತ ಏನಿರುತ್ತಲ್ವಾ, ಅಗೇನ್ ಈ ಇಂಟ್ಯೂಷನ್ ಪವರ್ ಎಲ್ರಿಗೂ ಇರುತ್ತೆ. ಆದ್ರೆ ನಮ್ಮಲ್ಲಿ ಬಹಳಷ್ಟು ಜನರು ನಮ್ಮ ಗಟ್ ಫೀಲಿಂಗ್ ಏನಿದೆ, ಇಂಟ್ಯೂಷನ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ಕಡೆಗಣನೆ ಮಾಡಿದೀವಿ. ಹಾಗಾಗಿ ಅದು ಸೂಪರ್ ನ್ಯಾಚುರಲ್ ಪವರ್ ಅಂತ ಅನಿಸುತ್ತೆ. ಸೊ ಈ ಒಂದು ಶಕ್ತಿ ಇರುವಂತಹ ಸಹದೇವನಿಗೆ ದ್ರೌಪದಿಯ ವಸ್ತ್ರಾಪಹರಣ ನಡಿಬಹುದು ಅಂದ್ರೆ ಇಲ್ಲಿವರೆಗೂ ಈ ರಾಜಸಭೆಯಲ್ಲಿ ಹಿಂದೆಂದೂ ಕೇಳಿರದಂತಹ ಒಂದು, ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ದುರ್ಘಟನೆ ನಡೆಯುತ್ತೆ ಅನ್ನುವಂತಹ ಆ ಮುಂದಾಲೋಚನೆ ಅನ್ನುವಂಥದ್ದು ಸಹದೇವನಿಗೆ ಇದ್ದಾಗ, ಅದು ತನ್ನ ಹೆಂಡತಿಗೆ ಆಗತ್ತೆ ಅನ್ನೋದ್ರ ಗಟ್ ಫೀಲಿಂಗ್ ಇದ್ದಾಗ ಯಾಕೆ ತಡಿಲಿಲ್ಲ? ಡೆಸ್ಟಿನಿ ಅಂತಂದ್ರೆ ಏನು? ಏನೋ ಮೇಲಿಂದ ಉದುರೋದು ಅಥವಾ ಯಾರೋ ಬರೆದು ಕಳಿಸುವಂಥದ್ದು ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಲ್ಲ, ದಿಸ್ ಇಸ್ ರಾಂಗ್. ಯಾರೋ ಬರೆದು ಕಳಿಸೋದು ಅಥವಾ ಹಿಂಗೆ ಆಗತ್ತೆ, ನೀನ್ ಹೆಂಗೆ ಹೋದ್ರು ಹಂಗೆ ಹೋಗ್ಬಿಡ್ತೀಯ ಅನ್ನುವಂಥದ್ದು ಇದೆ ಅಲ್ಲ, ಈ ತರದ ಸ್ಟ್ರೇಟ್ ಲೈನ್ ನ ಆನ್ಸರ್ ಅಲ್ಲಿ ನಮ್ಗೆ ಬರೋದಿಲ್ಲ ಡೆಸ್ಟಿನಿ ಅಥವಾ ಹಣೆ ಬರಹ. ಫ್ರೀ ವಿಲ್ ಅಂತಂದ್ರೆ ನಾನು ಏನ್ ಬೇಕಾದ್ರೂ ಬದಲಾಯಿಸ್ತೀನಿ ಅನ್ನುವಂಥದ್ದು ಸಹ ಅಲ್ಲ. ನೋಡಿ, ಇಂಟ್ಯೂಷನ್ ಪವರ್ ಇದೆ ಅಂದ ತಕ್ಷಣ ಅದನ್ನ ಬದಲಾಯಿಸುವಂತಹ ತಾಕತ್ತಿರತ್ತೆ ಅಂತ ಅಲ್ಲ. ಅಂದ್ರೆ ಅರ್ಥ ಏನು? ಫ್ರೀ ವಿಲ್ ನ ಮೂಲಕ ನಾನು ಈ ಒಂದು ಘಟನೆಗೆ ಏನನ್ನ ಆಯ್ಕೆ ಮಾಡ್ತೀನಿ, ಇದನ್ನ ಮಾಡ್ಬೇಕು, ಇದನ್ನ ಮಾಡಬಾರ್ದು, ಎರಡೂ ಕೂಡ ಆಯ್ಕೆ. ಈ ಆಯ್ಕೆ ಮಾಡುವಂತದ್ದಿರತ್ತಲ್ವಾ, ಅದರಿಂದ ಏನ್ ಕಾನ್ಸಿಕ್ವೆನ್ಸ್ ಶುರು ಆಗ್ತಾ ಹೋಗುತ್ತೆ ಅದನ್ನ ನಾವು ಕರ್ಮ ಅಂತ ಕರಿತೀವಿ. ಅದು ಆಕ್ಷನ್ ಆಗಿರ್ಲಿ, ರಿಯಾಕ್ಷನ್ ಆಗಿರ್ಲಿ, ಯಾವ ಆಯ್ಕೆಯನ್ನ ನಾನು ನನ್ನ ಫ್ರೀ ವಿಲ್ ನ ಮೂಲಕ ಆಯ್ಕೆ ಮಾಡ್ಕೊಳ್ತೀನಲ್ವಾ ಅದನ್ನ ಕರ್ಮ ಅಂತ ಕರಿತೀವಿ. ಆ ಕರ್ಮದ ಕಾನ್ಸಿಕ್ವೆನ್ಸ್ ಅನ್ನ ಡೆಸ್ಟಿನಿಗೆ ನಾವು ಇನಿಶಿಯೇಟ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ನನ್ನ ಆಯ್ಕೆಗಳೇ ನನ್ನ ಹಣೆ ಬರಹ. ಇದನ್ನ ಈ ಒಂದು ಸಿಚುವೇಶನ್ ಅಲ್ಲಿ ಇನ್ನೊಂದು ಸ್ವಲ್ಪ ಇಲಾಬರೇಟ್ ಮಾಡ್ತಾ ಹೋಗೋಕೆ ಟ್ರೈ ಮಾಡ್ತೀನಿ, ಆಯ್ತಾ? ನೋಡಿ, ಸಹದೇವನಿಗೆ ಅಲ್ಲಿ ತಪ್ಪು ನಡೆಯುತ್ತೆ, ದ್ರೌಪದಿ ಕಷ್ಟ ಆಗತ್ತೆ, ಇದೆಲ್ಲವೂ ಗೊತ್ತಿತ್ತು. ಆದ್ರೆ ಅದನ್ನ ತಡೆಯುವಂತಹ ತಾಕತ್ತು ಅಥವಾ ಅದನ್ನ ವಿರೋಧಿಸುವಂತಹ ತಾಕತ್ತನ್ನ ಯಾಕೆ ಅವನು ಮಾಡೋಕ್ ಹೋಗ್ಲಿಲ್ಲ, ಇಂಟರ್ವ್ಯೂನ್ ಮಾಡ್ಲಿಲ್ಲ? ಮಧ್ಯಸ್ಥಿಕೆಯಲ್ಲಿ ಇದಾಗದೇ ಇರೋ ರೀತಿಯಲ್ಲಿ ನಾನು ತಡೆದು ಬಿಡ್ತೀನಿ ಅನ್ನೋ ತರದನ್ನ ಯಾಕೆ ಸಹದೇವ ಮಾಡಿದ್ದೇ ಇರಬಹುದು ಅಂತಂದ್ರೆ,
ಒಂದು ಘಟನೆಯನ್ನ ನಾವು ವಿಜುವಲ್ ಮಾಡ್ಕೊಳ್ಳೋದಕ್ಕೂ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ಅಂದ್ರೆ ವಿಟ್ನೆಸ್ ಮಾಡೋದಕ್ಕೂ ಡಿಫರೆನ್ಸ್ ಇರುತ್ತೆ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಇದು ಕೆಟ್ಟದ್ದು ಆಗತ್ತೆ, ಹಿಂಗಿಂಗಿದ್ ಕೆಟ್ಟದ್ದೆಲ್ಲ ನಡಿಬಹುದು ಅಂತ ವಿಜುವಲೈಸ್ ಮಾಡ್ಕೊಳ್ತೀವಿ. ಅಂದ್ರೆ ನಮ್ಮ ಹ್ಯೂಮನ್ ಬ್ರೈನ್ ವೈರಿಂಗ್ ನಡೆದಿರೋದೇ ಹಾಗೆ. ನೆಗೆಟಿವಿಟಿಯನ್ನ ಆಂಟಿಸಿಪೇಟ್ ಮಾಡ್ತೀವಿ, ಆದ್ರೆ ಅದರ ಕನ್ವರ್ಷನ್ ಎಷ್ಟು ಇರಬಹುದು ಅನ್ನೋ ಪಾಸಿಟಿವ್ ಮೈಂಡ್ ಸೆಟ್ ಕೂಡ ನಮ್ಮಲ್ಲಿ ಇರುತ್ತೆ. ಅದೇ ರೀತಿ ನಾನು ಏನು ವಿಜುವಲೈಸ್ ಮಾಡಿದೀನೋ ಅದು ಎಲ್ಲದೂ ಕೂಡ ಆಗ್ಬಿಡುತ್ತೆ, ವಿಟ್ನೆಸ್ ಮಾಡ್ಬಿಡ್ತೀನಿ ಅನ್ನುವಂಥದ್ದಿದೆ ಅಲ್ಲ, ಇದರ 100% ಕನ್ವರ್ಷನ್ ಆಗುವಂಥದ್ದು ತೀರಾ ವಿರಳ. ಯಾವಾಗ ನಾನು ವಿಜುವಲ್ ಮಾಡಿರೋದೇ ವಿಟ್ನೆಸ್ ಆಗತ್ತೆ ಅನ್ನೋ ಥರದಿರ್ತೀವಿ, ದಟ್ ಈಸ್ ಕಾಲ್ಡ್ ಸ್ಟ್ರಾಂಗ್ ವಿಲ್ ಪವರ್. ಇದು ಕೂಡ ಮನಃಶಕ್ತಿಯಿಂದನೇ ಆಗುವಂಥದ್ದು. ಆದ್ರೆ ಯಾವಾಗ ನಮ್ಮ ಫ್ರೀ ವಿಲ್ ನ ಮೂಲಕ ಒಂದು ಆಯ್ಕೆಯನ್ನ ತಗೊಂಡು ಅದನ್ನ ಕರ್ಮ ಕಾನ್ಸಿಕ್ವೆನ್ಸ್ ಆಗಿ ನಮ್ಮ ಎದುರುಗಡೆ ಕಾಣಿಸುತ್ತೆ ಅಂತಂದ್ರೆ, ನನ್ನ ಆಯ್ಕೆಯ ಮೂಲಕ ಒಂದು ಆಕ್ಷನ್ ಅಥವಾ ರಿಯಾಕ್ಷನ್ ಅನ್ನ ಕೊಟ್ಬಿಟ್ಟು, ಇವಾಗ ಫಾರ್ ಎಕ್ಸಾಂಪಲ್ ಮಹಾಭಾರತ ನಡೆದಿದ್ದು ಯಾವುದೋ ಒಬ್ಬ ಇಂಡಿವಿಜುವಲ್ ಪರ್ಸನ್ಸ್ ಕರ್ಮ ಅಥವಾ ಅದರ ಏನು ಕಾನ್ಸಿಕ್ವೆನ್ಸ್ ಅಲ್ಲ. ಅಲ್ಲಿ ಏನೇನ್ ಘಟನೆಗಳು ನಡೆದಿದ್ದಾವೆ, ಅದನ್ನ ಯಾರು ಸಹಿಸ್ಕೊಂಡಿದ್ದಾರೆ, ಯಾರು ವಿರೋಧಿಸಬೇಕಿತ್ತು, ಅವ್ರು ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರು, ಅದೆಲ್ಲದರ ಸ್ಟೇಜಿಂಗ್ ನಡೆಯುತ್ತೆ ಆ ದ್ಯೂತ ಸಭೆಯಲ್ಲಿ. ಅಂದ್ರೆ ದ್ರೌಪದಿಯ ವಸ್ತ್ರಾಪರಣ ಅನ್ನುವಂಥದ್ದು ಏನೋ ದೇವರು ಪ್ಲಾನ್ ಮಾಡಿ ಕಳಿಸಿರೋದು ಅಲ್ಲ. ಇದು ನನ್ನ ಪ್ರಶ್ನೆ ಕೂಡ ಆಗಿತ್ತು. ಇವಾಗ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಅತ್ಯಾಚಾರ ಮಾಡ್ತಾರೆ, ಅಷ್ಟು ಬ್ರೂಟಲ್ ಆಗಿ ಕೊಲ್ತಾರೆ. ಯಾವ ದೇವರು ಯಾವ ಹಣೆ ಬರಹ ಯಾವ ಕರ್ಮ ಅಂತ ಹೇಳ್ಬಿಟ್ಟು ಬರೆದು ಕಳ್ಸಕ್ ಸಾಧ್ಯ? ಹಂಗ್ ಕಳ್ಸಕ್ ಸಾಧ್ಯನೇ ಇಲ್ಲ. ಒಂದು ಜೀವಕ್ಕೆ ಅಂಥ ಹಣೆ ಬರಹವನ್ನ ಯಾವುದೇ ದೇವರು ಬರೆಯೋಕೆ ಸಾಧ್ಯ ಇಲ್ಲ ಅಂತಂದ್ರೆ ವಾಟ್ ಈಸ್ ದ ಮೀನಿಂಗ್? ಅಂದ್ರೆ ಯಾವುದೋ ಒಂದು ಕಲೆಕ್ಟಿವ್ ಕರ್ಮ ಅನ್ನೋದ್ರ ಸ್ಟೇಜಿಂಗ್ ಆಗಿರತ್ತೆ. ಈ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಏನೇನು ಕಾನ್ಸಿಕ್ವೆನ್ಸ್ ಇಂದ ಕೌರವರು, ಪಾಂಡವರು ಹಾಗೂ ಇವರಿಗೆ ಸಂಬಂಧಪಟ್ಟಂತಹ ಪರಿಸರ, ಇದೆಲ್ಲದರ ಆಕ್ಷನ್ ರಿಯಾಕ್ಷನ್ ನ ಕಾನ್ಸಿಕ್ವೆನ್ಸ್ ನ ಮೂಲಕ ಕುರುಕ್ಷೇತ್ರ ಯುದ್ಧ ಅನ್ನುವಂಥದ್ದು ನಡಿಲೇಬೇಕಿತ್ತು. ಅದರಲ್ಲಿ ದ್ರೌಪದಿಯ ವಸ್ತ್ರಾಪರಣ ನಡೆದಿದ್ದು ಕೆಟಲೈಸಿಂಗ್ ಫ್ಯಾಕ್ಟರ್. ಯಾವ ಒಂದು ರಾಜಸಭೆಯಲ್ಲಿ ಧರ್ಮವನ್ನ ಎತ್ತಿ ಹಿಡಿಬೇಕಿತ್ತೋ, ಪ್ರತಿಯೊಂದು ಜನತೆಗೆ ಅದರನ್ನ ಆಫರ್ ಮಾಡ್ಬೇಕಿತ್ತೋ, ಏನ್ ಹೇಳ್ತಾರೆ ಅದು ಅನ್ನು ಬೇಲಿಯ ಎದ್ದು ಹೊಲ ಮೇಯ್ದ ಹಾಗೆ ಅಂತ ಹೇಳ್ತಾರಲ್ಲ, ಅಂಥ ಒಂದು ರಾಯಲ್ ಕೋರ್ಟ್ ಅಲ್ಲಿ ಅದೇ ಕುಲದ ಒಂದು ಕುಲವಧು ಅಂತ ಕರೆಯುವಂತಹ ಸಾಮ್ರಾಜ್ಞಿಯ ವಸ್ತ್ರಾಪರಣಕ್ಕೆ ಇಂಥ ನೀಚ ಮನಸ್ಥಿತಿಗೆ ಇಳಿದು ಮಾಡ್ತಾರೆ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಕಲೆಕ್ಟಿವ್ ಕರ್ಮ. ಯಾರದನ್ನ ವಿರೋಧಿಸ್ಲಿಲ್ಲ, ಯಾರು ಅದನ್ನ ಧಿಕ್ಕರಿಸ್ಲಿಲ್ಲ, ಅವರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾದ್ರು. ಆಕ್ಷನ್ ಮಾಡೋದು ಕೂಡ ಕರ್ಮನೇ, ಆ ಆಕ್ಷನ್ ಅನ್ನ ಇನಿಶಿಯೇಟ್ ಮಾಡದೇ ಇರೋದು ಕೂಡ ಕರ್ಮನೇ. ಇದೆಲ್ಲದರ ಕಲೆಕ್ಟಿವ್ ಕಾನ್ಸಿಕ್ವೆನ್ಸ್ ಏನು ಅಂತಂದ್ರೆ ಕುರುಕ್ಷೇತ್ರ ಯುದ್ಧ. ಅಂದ್ರೆ ಅರ್ಥ ಏನು? ಕುರುಕ್ಷೇತ್ರ ಯುದ್ಧ ದಟ್ ವಾಸ್ ಡೆಸ್ಟಿನ್ಡ್. ಆದ್ರೆ ಯಾರ್ಯಾರ ಫ್ರೀ ವಿಲ್ ಅನ್ನೋದು ಆಡ್ ಆಗಿ, ಯಾರ್ಯಾರ ಆಕ್ಷನ್ ರಿಯಾಕ್ಷನ್ ಅನ್ನೋದು ಕರ್ಮದ ಕಾನ್ಸಿಕ್ವೆನ್ಸ್ ನ ಮೂಲಕ ದ್ರೌಪದಿಯ ವಸ್ತ್ರಾಪರಣ ಅನ್ನೋ ಒಂದು ಕ್ಯಾಟಲೈಸಿಂಗ್ ಫ್ಯಾಕ್ಟರ್ ಅಂದ್ರೆ ಸ್ಪೀಡ್ ಅಪ್ ಮಾಡ್ತು ಅದನ್ನ. ದಿಸ್ ಹ್ಯಾಸ್ ಟು ಎಂಡ್. ಇಂಥ ಅಧರ್ಮಿಗಳ ಸರ್ವನಾಶ ಮುಗಿಬೇಕು, ಇದು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ವಸ್ತ್ರಾಪರಣ ಅನ್ನೋದು, ಆ ಸನ್ನಿವೇಶ ಅನ್ನೋದು ಹಾಗೆ. ಸಹದೇವ ಇದನ್ನ ಮೊದ್ಲೇ ಇಂಟ್ಯೂಷನ್ ಪವರ್ ಅಲ್ಲಿ ನೋಡಿದ್ರು ಕೂಡ ಆತನ ಹತ್ರ ಇದನ್ನ ತಡೆಯುವಂತಹ ತಾಕತ್ ಇಲ್ಲದೆ ಇದ್ದಿದ್ರಿಂದ ದಿಸ್ ಹ್ಯಾಡ್ ಟು ಹ್ಯಾಪನ್ ಅನ್ನೋ ರೀತಿಯಲ್ಲಿ ಕುರುಕ್ಷೇತ್ರ ಯುದ್ಧ ನಡೀತು. ಆ ಕುರುಕ್ಷೇತ್ರ ಯುದ್ಧದಲ್ಲಿ ನಾವೇ ಗೆಲ್ತೀವಿ ಅನ್ನೋ ಅಹಂಕಾರದಲ್ಲಿ ಸಹದೇವ ಏನಾದ್ರೂ ಮಾಡದೇ ಇದ್ದಿದ್ನ? ನೋ. ಏನ್ ಮಾಡ್ಬೇಕೋ ಅದು ಅರ್ಜುನ ಆಗಿರ್ಲಿ, ಸಹದೇವ ಆಗಿರ್ಲಿ, ಶ್ರೀಕೃಷ್ಣ ಪರಮಾತ್ಮ ಆಗಿರ್ಲಿ, ಯಾರೂ ಕೂಡ ಕರ್ಮದ ಹೊರತಾಗಿ ನಿಂತ್ಕೊಂಡು ನನ್ಗೆ ಇದ್ರಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿದೆ, ರಿಸಲ್ಟ್ ಗೊತ್ತಿದೆ, ನಾನು ಏನು ಮಾಡಲ್ಲ ಅನ್ನೋ ತರದ ಹುಚ್ಚಾಟಗಳಿಗೆ ಹೋಗಿಲ್ಲ. ಅಲ್ಲಿ ಏನೇನ್ ಟರ್ನ್ಸ್, ಏನೇನ್ ಟ್ವಿಸ್ಟ್ ಎಲ್ಲ ಬಂದಿರ್ಬೋದು, ಇಟ್ಸ್ ಆಲ್ ಕಲೆಕ್ಟಿವ್ ಕರ್ಮ ಆಫ್ ಪಾಂಡವಾಸ್ ಅಂಡ್ ಕೌರವಾಸ್. ಸೊ ಈ ಒಂದು ಹಂತದಲ್ಲಿ ಕರ್ಮ ಅಂತಂದ್ರೆ ಅಥವಾ ಡೆಸ್ಟಿನಿ ಅಂತಂದ್ರೆ, ಫ್ರೀ ವಿಲ್ ಅಂತಂದ್ರೆ ಇದ್ಯಾವುದು ಕೂಡ ಕಾಂಟ್ರಡಿಕ್ಟರಿ ಅಲ್ಲ. ಇದೆಲ್ಲವೂ ಕೂಡ ಒಂದಕ್ಕೆ ಒಂದು ಸಂಬಂಧ ಇರುವುದೇ. ಜೊತೆಗೆ ನಾನು ಆಗ್ಲೇ ಹೇಳಿದೆ, ಒಂದನ್ನ ನಾವು ನೋಡಿದ್ವಿ, ನಮ್ಮ ಇಂಟ್ಯೂಷನ್ ಪವರ್ ಅಲ್ಲಿ ಹಿಂಗಾಗಬಹುದು ಅನ್ನೋದನ್ನ ಆಂಟಿಸಿಪೇಟ್ ಮಾಡಿದ್ವಿ ಅಂದ ತಕ್ಷಣ ಅದು 100% ಆಗ್ಬಿಡುತ್ತೆ. ಅಥವಾ ಇಲ್ಲ ನಾನು ಇದನ್ನ ತಡೆದು ಬಿಡ್ತೀನಿ, ಇದು ಆಗದೇ ಇರೋ ರೀತಿಯಲ್ಲಿ ನಾನು ನಿಲ್ಸ್ಬಿಡ್ತೀನಿ ಅನ್ನುವಂಥದ್ದಿದೆ ಅಲ್ಲ, ಅದು ಕೂಡ ಮನುಷ್ಯನ ಕೈಯಲ್ಲಿ ಆಗದ್ದೇ ಇರುವಂಥದ್ದು. ನಮ್ಮ ಹತ್ರ ಲಿಮಿಟೆಡ್ ಪವರ್ಸ್ ಇದೆ, ಬಟ್ ಪವರ್ಸ್ ಇದೆ. ಅಂಡ್ ಇದೆಲ್ಲದರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನನಗೆ ಈ ಹಂತದಲ್ಲಿ ಇದನ್ನ ಈ
ಫ್ರೀ ವಿಲ್ ಮತ್ತೆ ಡೆಸ್ಟಿನಿಯನ್ನ ಹೇಗೆ ಸಪರೇಟ್ ಮಾಡಿ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ, ಫ್ರೀ ವಿಲ್ ಎಕ್ಸಿಸ್ಟ್ ಇನ್ ಮೊಮೆಂಟ್. ಅಂದ್ರೆ ಈ ಯುದ್ಧವನ್ನ ಈಗ ಮಾಡ್ಬೇಕಾ ಈಗ ಮಾಡಬಾರ್ದ ಅನ್ನೋ ಆ ಒಂದು ಮೊಮೆಂಟ್ ನಲ್ಲಿ, ಪ್ರೆಸೆಂಟ್ ಅಲ್ಲಿ ತೆಗೆದುಕೊಳ್ಳುವಂತದ್ದು ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಫ್ರೀ ವಿಲ್. ಆ ಚಾಯ್ಸ್ ಅನ್ನ ಏನ್ ಮಾಡ್ತೀವಿ, ಫ್ರೀ ವಿಲ್ ನಲ್ಲಿ ಮಾಡಿರುವಂತಹ ಆಯ್ಕೆ, ಆ ಆಯ್ಕೆಯ ಆಕ್ಷನ್ ರಿಯಾಕ್ಷನ್ಸ್ ನ ಕಾನ್ಸಿಕ್ವೆನ್ಸ್ ಯಾವಾಗ ಫಾರ್ಮ್ ಆಗತ್ತೆ ಅದನ್ನ ನಾವು ಕರ್ಮ ಅಂತ ಕರಿತೀವಿ. ಆ ಕರ್ಮದ ಏನು ಔಟ್ಕಮ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಡೆಸ್ಟಿನಿ. ಅಂದ್ರೆ ಫ್ರೀ ವಿಲ್ ಎಕ್ಸಿಸ್ಟ್ ಇನ್ ಮೊಮೆಂಟ್, ಬಟ್ ಕರ್ಮ ಹಾಗೂ ಡೆಸ್ಟಿನಿ ಅನ್ನುವಂಥದ್ದಿದೆ ಅಲ್ಲ, ಅದು ಲೈಫ್ ಟೈಮ್ ನ ನಂತರ ಕೂಡ ಎಕ್ಸಿಸ್ಟ್ ಆಗತ್ತೆ. ಇನ್ ಸಿಂಪಲ್ ವರ್ಡ್ಸ್, ಡೆಸ್ಟಿನಿ ಅನ್ನೋದನ್ನ ದೇವರು ಸಹ ಕ್ಯಾನ್ಸಲ್ ಮಾಡೋದಿಲ್ಲ. ಹಾಗಾಗಿ ಇನ್ ಬಿಟ್ವೀನ್ ನಲ್ಲಿ ಏನೇನೆಲ್ಲ ಇವೆಂಟ್ ನಡೆಯುತ್ತೆ, ಸನ್ನಿವೇಶಗಳು ನಡೆಯುತ್ತೆ, ಆ ಸನ್ನಿವೇಶಗಳ ಏನ್ ಹೇಳೋದು, ಐ ಡೋಂಟ್ ನೋ ವೆದರ್ ಐ ಆಮ್ ಮೇಕಿಂಗ್ ಸೆನ್ಸ್ ಟು ಯು ಆರ್ ನಾಟ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಆ ಹೂರಣ ಏನಪ್ಪಾ ಅಂತಂದ್ರೆ, ಇದೆಲ್ಲದ್ರ ಹೂರಣ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಯಾವುದನ್ನ ನಾವು ಸರ್ವಶಕ್ತ ಸಮರ್ಥ ಭಗವಂತ ಅಂತ ಕರಿತೀವಿ, ಆ ವ್ಯಕ್ತಿ ಸಹ ಹಣೆ ಬರಹ ಅನ್ನೋದ್ರಲ್ಲಿ ಕ್ಯಾನ್ಸಲ್ ಮಾಡೋದಿಲ್ಲ. ಆದ್ರೆ ಅದರ ಅರ್ಥ ನಿನ್ಗಿಷ್ಟೇ, ನೀನಿಷ್ಟೇ ಮಾಡ್ಬೇಕಾಗಿರೋದು, ಇವತ್ತಿಗೆ ಸಿಲೆಬಸ್ ಇರೋದಿಷ್ಟೇ, ಈ ಜನ್ಮದಲ್ಲಿ ಇಷ್ಟೇ ಅನ್ನೋದನ್ನ ಕೂಡ ಸೀಲ್ ಹೊಡೆದು ಕಳಿಸಿರೋದಿಲ್ಲ. ಮೇಲಿಂದ ಏನನ್ನೂ ಸೀಲ್ ಹೊಡೆದು ಕಳಿಸಿರೋದಲ್ಲ. ನಾವು ಮಾಡುವಂತಹ ಆಯ್ಕೆಗಳೇ ನಮ್ಮ ಕರ್ಮವಾಗಿ, ಆ ಕರ್ಮದ ಮೂಲಕವೇ ಅದು ನಮ್ಮ ಹಣೆ ಬರಹ ಆಗತ್ತೆ. ಅಂಡ್ ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್. ಫ್ರೀ ವಿಲ್ ಡೆಸ್ಟಿನಿ ಅನ್ನೋದು ಕಾಂಟ್ರಡಿಕ್ಟರಿ ಅಲ್ಲ. ಎಲ್ಲ ಬರೆದು ಬಿಟ್ಟಿದ್ದಾರೆ, ನಾನು ಏನೇ ಮಾಡಿದ್ರು ಅಲ್ಲಿಗೆ ಹೋಗ್ತೀನಿ. ನೋ, ನಿನ್ಗೆ ಫ್ರೀ ವಿಲ್ ಇದೆ. ಪ್ರೆಸೆಂಟ್ ಅಲ್ಲಿ ಯಾವ ಆಯ್ಕೆಯನ್ನ ಮಾಡಬೇಕು ಅನ್ನುವಂತಹ ಸಂಪೂರ್ಣ ಅಧಿಕಾರ ನಮ್ಮ ಕೈಯಲ್ಲಿ ಅದೇ ದೇವರು ಕೊಟ್ಟಿದ್ದಾನೆ. ಆ ಆಯ್ಕೆಗಳ ಮೂಲಕ ನಾನು ಯಾವ ಆಕ್ಷನ್ ರಿಯಾಕ್ಷನ್ ಅನ್ನ ಮಾಡ್ತೀನಿ ಅದು ನನ್ನ ಕರ್ಮ. ಆ ಕರ್ಮ ಅನ್ನುವಂಥದ್ದು ನನ್ನ ಆಯ್ಕೆಗಳಿಗೆ ಕನೆಕ್ಟೆಡ್ ಇರೋದಕ್ಕೆ ಅದೇ ನನ್ನ ಹಣೆ ಬರಹ ಆಗತ್ತೆ. ಇಟ್ಸ್ ನಾಟ್ ದ ರಿವರ್ಸ್. ಲೀನಿಯರು ಅಲ್ಲ, ಎಟ್ ದ ಸೇಮ್ ಟೈಮ್ ರಿವರ್ಸ್ ಕೂಡ ಇಟ್ ಡಸಂಟ್ ಮೇಕ್ ಸೆನ್ಸ್. ನನ್ನ ಪ್ರಕಾರ ಇದೆಲ್ಲದೂ ಕೂಡ ಒಂದು ರೀತಿಯಲ್ಲಿ ಇಂಟರ್ ಕನೆಕ್ಟೆಡ್, ಮೇ ಬಿ ಇನ್ ಸೈಕ್ಲಿಕ್ ಫಾರ್ಮ್ಯಾಟ್, ರೈಟ್? ಈ ಎಪಿಸೋಡ್ ನಿಮ್ಗೆ ಅರ್ಥ ಆಯ್ತು ಅಂತಂದ್ರೆ, ಎಷ್ಟು ಅರ್ಥ ಆಯ್ತು, ಹಾಗೆ ಈ ತರದ ಟಾಪಿಕ್ಸ್ ಬಗ್ಗೆ ನೀವು ಯಾರಾದ್ರೂ ಆಲೋಚನೆ ಮಾಡ್ತಾ ಇರ್ತೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಗೆ ಈ ಒಂದು ಎಪಿಸೋಡ್ ಇಷ್ಟ ಆಯ್ತು ಅಂತಂದ್ರೆ, ಕರ್ಮ ಹಾಗೂ ಹಣೆಬರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆಲ್ರೆಡಿ ಒಂದು ಎಪಿಸೋಡ್ ಅನ್ನ ಮಾಡಿದ್ದೀನಿ. ಎಂಡ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ, ಮಿಸ್ ಮಾಡದೆ ನೋಡಿ. 1-2 ವರ್ಷದ ಹಿಂದಿನ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಅನ್ನೋದು ಸಹ ನಿಮ್ಗೆ ಒಂದ್ಸತಿ ಅರ್ಥ ಆಗುತ್ತೆ. ಜೊತೆಗೆ ಒಂದೊಂದು ಪ್ರಶ್ನೆಯನ್ನ ಕೇಳಿದ್ದೆ ನಿಮ್ಗೆ ಈ ಎಪಿಸೋಡ್ ನಲ್ಲಿ, ಯಾವ ದೇವರು ಒಂದು ಹೆಣ್ಣಿನ ಹಣೆ ಬರಹ ಅಂತ ಹೇಳ್ಬಿಟ್ಟು ವಸ್ತ್ರಾಪರಣ ಆಗ್ಲಿ ಅಥವಾ ಅತ್ಯಾಚಾರದಂತಹ ನೀಚ ಹಣೆ ಬರಹವನ್ನ ಬರೆಯಕ್ ಸಾಧ್ಯ ಹೇಳಿ? ನನ್ನ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಉತ್ತರವನ್ನ ನಾನು ದ್ರೌಪದಿಯ ವಸ್ತ್ರಾಪರಣ ಅನ್ನೋದ್ರ ಅರ್ಥ ಏನಿರಬಹುದು ಅನ್ನೋದ್ರ ಮೂಲಕ ಒಂದು ಎಪಿಸೋಡ್ ನಲ್ಲಿ ಹೇಳಿದ್ದೀನಿ. ಅದನ್ನ ಮಿಸ್ ಮಾಡಿದ್ದೆ ನೋಡಿ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.